ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಂದಿನ ಸಂಚಿಕೆಯಲ್ಲಿ ಪ್ರೇಮ ಕಾವ್ಯ ಏನಾಗುತ್ತೆ ಅಂತ ಹೇಳ್ತೀನಿ ಬನ್ನಿ. ಈ ಸಂಚಿಕೆಯಲ್ಲಿ ದಾಮಿನಿಯವರ ರಹಸ್ಯ ಬಯಲಾಗುತ್ತೆ. ದಾಮಿನಿಯವರು ಮನೆ ಬಿಟ್ಟು ಹೋಗಬೇಕು ಅಂತ ಡಿಸೈಡ್ ಮಾಡಿ ಲಗೇಜ್ ಎತ್ಕೊಂಡು ಹೊರಡಬೇಕು ಅನ್ನೋಷ್ಟರಲ್ಲಿ ಕಲ್ಯಾಣಿ ಬಂದು ಅವ್ರನ್ನ ಟಚ್ ಮಾಡಿದಾಗ ಅವ್ರಿಗೆ ಗಾಬರಿಯಾಗಿ ದಾಮಿನಿಯವರು ಹಿಂದ್ಗಡೆ ತಿರುಗಿ ನೋಡ್ತಾರೆ. ಆಗ ದಾಮಿನಿಗೆ ಶಾಕ್ ಆಗಿಬಿಟ್ಟು ಹಾಗೆ ನೋಡ್ತಿರ್ತಾರೆ. ಆಗ ಕಲ್ಯಾಣಿಯವರು, ಈ ಹೊತ್ತಲ್ಲಿ ಎಲ್ಲಿಗೆ ಹೋಗ್ತಿದ್ಯಾ ದಾಮಿನಿ ಅಂತ ಕೇಳಿದಾಗ, ಅದು ಅಕ್ಕ ಅದು ನನ್ನ ತಡಿಬೇಡಿ, ನಾನು ಹೋಗಬೇಕು. ಇಷ್ಟು ದಿನ ನನಗೆ ಆಶ್ರಯ ಕೊಟ್ಟಿದ್ದಕ್ಕೆ ನಿಮಗೆ ತುಂಬ ಥ್ಯಾಂಕ್ಸ್. ನಾನು ಹೋಗಬೇಕು ಅಂತ ದಾಮಿನಿಯವ್ರು ಹೇಳ್ತಿರ್ಬೇಕಾದ್ರೆ, ನೀನು ನನ್ನ ಅಕ್ಕ ಅಂತ ಕರೆದಿದ್ಯಾ, ನನ್ನ ಮಾತಿಗೆ ಬೆಲೆ ಕೊಡೋದಾದರೆ ಬಾ ಒಳಗಡೆ ಅಂತ ಅಂದ್ಬಿಟ್ಟು ದಾಮಿನಿಯವ್ರನ್ನ ಎಳ್ಕೊಂಡು ಹೋಗ್ತಾರೆ. ಅಕ್ಕ ಪ್ಲೀಸ್ ನನ್ನ ಮಾತು ಕೇಳಿ ಅಂತ ದಾಮಿನಿಯವ್ರು ಹೇಳ್ತಾ ಇರ್ತಾರೆ. ದಾಮಿನಿಯವರು, ಬೇಡ ಅಕ್ಕ ನಾನು ಹೋಗಬೇಕು ಅಂತಲೇ ಹೇಳ್ತಾ ಇರ್ತಾರೆ ಬ್ಯಾಗ್ ಇಟ್ಕೊಂಡು ದಾಮಿನಿ. ಆಗ ಕಲ್ಯಾಣಿಯವರು ಬ್ಯಾಗ್ ಇಟ್ಕೊಂಡು, ಇಲ್ಲ ನೀವು ಒಳಗಡೆ ಬಾ ಅಂತ ಎಳಿತಾ ಇರ್ತಾರೆ. ಅಲ್ಲಿಗೆ ಬ್ಯಾಗ್ ಕೆಳಗಡೆ ಬಿದ್ದೋಗುತ್ತೆ. ಬ್ಯಾಗಿಂದ ಒಂದು ಫೋಟೋ ಕಾಣಿಸುತ್ತೆ. ಅದನ್ನು ಕಲ್ಯಾಣಿ ಎತ್ಕೊಂಡು ಫೋಟೋ ನೋಡಿಕೊಂಡು ಶಾಕ್ ಆಗ್ತಾರೆ. ಆಗ ದಾಮಿನಿಯವರು ಆ ಫೋಟೋನ ತೊಗೊಳಕ್ಕೆ ಹೋಗ್ತಾರೆ. ಆಗ ಕಲ್ಯಾಣಿಯವರು, ಒಂದು ನಿಮಿಷ ಇರು, ನಿಂತ್ಕೋ ಅಂತ ಹೇಳಿ ಆ ಫೋಟೋನ ಕಲ್ಯಾಣಿಯವರು ತಗೋತಾರೆ. ಆ ಫೋಟೋ ನೋಡ್ಬಿಟ್ಟು ಕಲ್ಯಾಣಿಯವರು, ಶ್ರೀನಿವಾಸ್ ಜೊತೆ ನೀನು ಅಂತ ಹೇಳಿ ದಾಮಿನಿಯವ್ರು ಕೇಳ್ತಾರೆ. ದಾಮಿನಿಯವರು ಫುಲ್ ಶಾಕ್ ಆಗಿ ಬೆವರ್ತಾ ಇರ್ತಾರೆ. ನಿಮ್ಮಿಬ್ಬರು ಮದುವೆ ಫೋಟೋ ಅಂತ ಶಾಕ್ ಆಗ್ತಾರೆ. ದಯವಿಟ್ಟು ನನ್ನ ತಡಿಬೇಡಿ ಅಕ್ಕ, ನಾನು ಹೋಗ್ತೀನಿ ಅಂತ ದಾಮಿನಿಯವರು ಕೇಳ್ತಾರೆ. ದಾಮಿನಿಯವರು, ಬಿಡಿ ಅಕ್ಕ ನಾನು ಹೋಗ್ತೀನಿ ಅಂತಲೇ ಹೇಳ್ತಿರ್ತಾರೆ. ಆಗ ಕಲ್ಯಾಣಿಯವರು, ನಿಜ ಹೇಳು, ಇವರೇನೋ ನಿನ್ನ ಮದುವೆ ಆಗಿದ್ದು ಅಂತ ಕೇಳ್ತಾರೆ. ಅದಕ್ಕೆ ದಾಮಿನಿಯವರು ಅಳ್ತಾ ಹ್ಞೂ ಅಂತ ಹೇಳ್ತಾರೆ. ಹಾಗಾದರೆ ನೀನು ಹೇಳಿದ್ದು ಮದುವೆ ಆಗಿ ಮಕ್ಕಳಿದ್ರು ಕೂಡ ನನ್ನ ಮದುವೆ ಆಗಿ ಮೋಸ ಮಾಡಿದ್ರು ಅಂತ ಹೇಳ್ದಲ್ಲ, ಅವರು ಇವರೇನಾ ಅಂತ ಕೇಳಿದಾಗ ದಾಮಿನಿಯವರು ಹೌದು ಅಂತ ಹೇಳ್ತಾರೆ. ಆಗ ಕಲ್ಯಾಣಿಯವರು, ಹಾಗಾದರೆ ನನ್ನ ಗಂಡನ ಅಂತ ಕೇಳ್ತಾರೆ. ಆಗ ದಾಮಿನಿಯವರು ಅಳ್ತಾ ಹ್ಞೂ ಅಂತ ತಲೆ ಅಲ್ಲಾಡಿಸ್ತಾರೆ. ಈ ಕಡೆ ಬೆಳಗ್ಗೆ ಆಗಿರುತ್ತೆ. ಪ್ರೇಮ ಸ್ನಾನ ಮಾಡಿಕೊಂಡು ತುಳಸಿ ಕಟ್ಟೆ ಪೂಜೆ ಮಾಡ್ತಾ ಇರ್ತಾಳೆ. ಅಮ್ಮ ತುಳಸಿ, ಮನೆ ಇಲ್ದೊಳಗೆ ಒಂದು ಸೂರು ಕೊಟ್ಟಿದ್ಯಾ, ನನ್ನ ಗಂಡ ನನಗೋಸ್ಕರ ಮನೆ ಮಠ ಅಮ್ಮ ಎಲ್ಲರೂ ಬಿಟ್ಟು ಬಂದಿದ್ದಾರೆ, ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳೋ ಶಕ್ತಿ ಕೊಡಪ್ಪ ನನಗೆ ಅಂತ ಕೇಳ್ಕೊತಾ ಇರ್ತಾರೆ. ಆವಾಗ ರಾಮ್ ಅದನ್ನು ಕೇಳಿಸ್ಕೊತಾ ಬರ್ತಾನೆ. ನನ್ನ ಗಂಡ ಖುಷಿಯಾಗಿರಬೇಕು ಅಂತ ಕೇಳ್ತಾ ಇರಬೇಕಾದ್ರೆ ರಾಮ್ ಹತ್ರ ಬರ್ತಾನೆ. ತುಳಸಿ ಕಟ್ಟೆ ದೇವರಿಗೆ ಕೈ ಮುಗಿತಾನೆ ರಾಮ್. ಅಮ್ಮ ತುಳಸಿ ಮಾತೆ, ನನ್ನ ಹೆಂಡ್ತಿಗೆ ಸ್ವಲ್ಪ ಬುದ್ಧಿ ಕೊಡಮ್ಮ ಅಂತ ರಾಮ್ ಕೇಳ್ಕೊತಾನೆ. ಆಗ ಪ್ರೇಮ ದುರ್ಗುಟ್ಕೊಂಡು ನೋಡ್ತಾಳೆ. ನಾನಿಲ್ಲಿ ತುಂಬ ಖುಷಿಯಾಗಿದ್ದೀನಿ ಅಂತ ಹೇಳು ತಾಯಿ ಅಂತ ರಾಮ್ ಕೇಳ್ತಾನೆ. ನನಗೆ ಖುಷಿಯಾಗಿದ್ದೀನಿ ಅಂತ ಹೇಳು ತಾಯಿ, ಇಲ್ಲ ಅಂದರೆ ಅದೇ ಚಿಂತೆಯಲ್ಲಿ ನೋವು ಪಡ್ತಿರ್ತಾಳೆ, ಅದನ್ನು ನೋಡಿ ನಾನು ನೋವು ಪಡ್ತೀನಿ ಅಂತ ಹೇಳು ತಾಯಿ ಅಂತ ಹೇಳ್ತಿರ್ತಾರೆ. ಆವಾಗ ಪ್ರೇಮ ರಾಮ್ ಅಂತ ಕೂಗ್ತಾಳೆ. ರಾಮ್, ಹಾಗೆಲ್ಲ ಮಾತಾಡಬಾರ್ದು. ಸರಿ, ಇಷ್ಟು ಬೇಗ ಎದ್ದೆ ಅಂತ ಪ್ರೇಮ ಕೇಳ್ತಾಳೆ. ಅದಕ್ಕೆ ರಾಮ್, ನನ್ನ ಹೆಂಡತಿ ಇಷ್ಟು ಸುಂದರವಾಗಿ ರೆಡಿಯಾಗಿ ಚೆನ್ನಾಗಿ ಪೂಜೆ ಮಾಡ್ತಾ ಇರಬೇಕಾದ್ರೆ ನನಗೆಲ್ಲಿ ನಿದ್ದೆ ಬರುತ್ತೆ? ವಾಣಿ ಕೊಟ್ಟಿರೋ ಪಾತ್ರೆಗಳು, ಹಳೆ ಬಟ್ಟೆಗಳು, ಈ ಮನೆ ಜೀವನ ಮಾಡೋಕ್ಕೆ, ಅದ್ರ ಜೊತೆಗೆ ನಿನ್ನ ಪ್ರೀತಿ ಇರಬೇಕಾದ್ರೆ ಈ ರಾಮು ಯಾವತ್ತೂ ಬಡವ ಆಗಲ್ಲ. ಆಗ ಪ್ರೇಮ, ಅಮ್ಮ ತುಳಸಿ, ನನ್ನ ಗಂಡ ಚಿಕ್ಕ ಮನೆಗೆ ಬಂದಾಗಿಂದ ಈಗ ದೊಡ್ಡ ಮಾತಾಡೋದು ಕಲ್ತ್ಬಿಟ್ಟಿದ್ದಾನೆ ಅಂತ ಕೇಳ್ತಾಳೆ. ನೋಡಮ್ಮ ತುಳಸಿ, ನನ್ನ ಗಂಡ ಅರಮನೇಲಿದ್ದಾಗ ಲೇಟಾಗಿ ಎದ್ದೋಳೋನು ಈ ಚಿಕ್ಕ ಮನೇಲಿ ಎಷ್ಟು ಬೇಗ ಎದ್ಬಿಟ್ಟಿದ್ದಾನೆ, ನಿದ್ದೆ ಬರಲಿಲ್ವಾ ಕೇಳಿ ಅಂತ ಹೇಳ್ತಾಳೆ. ನೋಡ್ದೆ ತಾಯಿ, ನಾನು ನಿದ್ದೆ ಮಾಡಿದ್ರದೊಳಗೆ ಒಂದು ಚಿಂತೆ ಆಗ್ಬಿಟ್ಟಿದೆ. ಆಗ ರಾಮ್, ಈ ಥರ ನೋವಿಗೆ ರಾಮ್ ಕಡೆಯಿಂದ ಡಾಕ್ಟ್ರ್ ಕಡೆಯಿಂದ ಪ್ರಿಸ್ಕ್ರಿಪ್ಷನ್ ರೆಡಿ ಮಾಡಿದ್ದೀನಿ ಅಂತ ಚೀಟಿ ತೋರಿಸ್ತಾನೆ. ಅದನ್ನು ಪ್ರೇಮ ಇಸ್ಕೊಂಡು ನೋಡಿಬಿಟ್ಟು, ಇದೇನು ರಾಮ್ ಅಂತ ಓದ್ತಾಳೆ. ಬೆಳಗ್ಗೆ ಎದ್ದ ತಕ್ಷಣ ಕಾಫಿ ಕುಡಿಯೋದು, ಕಾಯಿ ಹಿಡ್ಕೊಂಡು 10 ಹೆಜ್ಜೆ ವಾಕ್ ಮಾಡೋದು, ಹಾಗೆ ದಿನಪೂರ್ತಿ ಮನಸ್ಫೂರ್ತಿ ನಗೋದು ಅಂತ ಬರ್ತಿರ್ತಾನೆ. ಅದನ್ನು ನೋಡಿಬಿಟ್ಟು ಪ್ರೇಮಗೆ ಖುಷಿಯಾಗ್ಬಿಟ್ಟು, ಇದೇನು ರಾಮ್ ಇದು ವಿಚಿತ್ರವಾಗಿದೆ ಅಂತ ಕೇಳಿದಾಗ, ವಿಚಿತ್ರವಾಗಿರೋ ಹುಡುಗಿಗೆ ಇದು ವಿಚಿತ್ರವಾಗಿರೋ ಸಜೆಷನ್ ಅಂತ ಹೇಳ್ತಾನೆ. ಮೆಡಿಸನ್ ತೊಗೊಂಡ್ರೆ ಮಾತ್ರ ಆಗ ನಿನ್ನ ಮುಖದಲ್ಲಿ ನಗು ಬರೋದು ಅಂತ ರಾಮ್ ಹೇಳ್ತಾನೆ. ಇಲ್ಲಾಂದರೆ ಮತ್ತೆ ನಾನು ದೊಡ್ಡಮ್ಮನ ಹತ್ರ ಕಂಪ್ಲೇಂಟ್ ಮಾಡಬೇಕಾಗುತ್ತೆ ಅಷ್ಟೇ ಅಂತ ರಾಮ್ ಕೋಪ ಮಾಡ್ಕೋತಾನೆ. ಸಾಕು ಡಾಕ್ಟ್ರೆ, ನಿಲ್ಲಿಸಿ, ಮೊದಲು ಕೆಲಸಕ್ಕೆ ಹೋಗೋ ಮುಂಚೆ ದೇವ್ರಿಗೆ ನಮಸ್ಕಾರ ಮಾಡಬೇಕು, ಮೊದಲು ಹೋಗಿ ಸ್ನಾನ ಮಾಡಿ ಅಂತ ಕಳಿಸ್ಬಿಟ್ಟು ಪ್ರೇಮ ಆ ಚೀಟಿನ ಹಿಡ್ಕೊಂಡು ನಗ್ತಾ ಇರ್ತಾಳೆ. ಅಮ್ಮ ತುಳಸಿ, ರಾಮ್ ಇದೇ ಥರ ಖುಷಿಯಾಗಿರಲಿ ಅಂತ ಆಶೀರ್ವಾದ ಮಾಡಮ್ಮ. ರಾಮ್ ಈ ಥರ ಇರೋದಕ್ಕೆ ನಾನು ಎಷ್ಟೇ ಕಷ್ಟ ಬೇಕಾದರೂ ಎದುರಿಸ್ತೀನಿ ಅಂತ ದೇವ್ರ ಹತ್ರ ಕೇಳ್ಕೊತಾ ಇರ್ತಾಳೆ. ಈ ಕಡೆ ಮನೆಯಲ್ಲಿ ಕಲ್ಯಾಣಿಯವರು ಎಲ್ಲರನ್ನೂ ಹಾಲ್ಗೆ ಕರೆದಿರ್ತಾರೆ.
ಮಹೇಶ್ವರಿ ಸ್ಟೆಪ್ಸ್ ಹತ್ರ ಇಳಿತಾ ಬರ್ತಾ, ಅಲ್ಲ ರೀ ಕಲ್ಯಾಣಿ ಅಕ್ಕ ಬೆಳಗ್ಗೆ ಯಾಕೆ ಹಿಂಗೆ ಎಲ್ರೂ ಹಾಲ್ಗೆ ಕರೆಯೋಕೆ ಹೇಳಿದ್ದಾರೆ ಅಂತ ಮಾತಾಡಿಕೊಂಡು ಇಬ್ಬರು ಗಂಡ ಹೆಂಡ್ತಿರು ಕೆಳಗೆ ಬರ್ತಾರೆ. ಓ ನಾನು ರಾಮ್ನ ವಾಪಸ್ ಕರ್ಸೋಕ್ಕ? ಓ ಇಲ್ಲ ಅಂದರೆ ಆ ದಾಮಿನಿ ಹೋಗ್ತೀನಿ ಅಂತಂದಿದ್ದಕ್ಕೆ ಕಳಿಸ್ಕೊಡೋಕ್ಕೇನೋ ಕರೆದಿದ್ದಾರೆ ಅಂತಂದ್ಬಿಟ್ಟು ಎಲ್ಲರೂ ಬಂದು ನಿಲ್ತಾರೆ. ಆಗ ಮಹೇಶ್ವರಿ ಬಂದು, ಅಕ್ಕ ಏನಾಯ್ತಕ್ಕ ಅಂತಂದ್ಬಿಟ್ಟು ದಾಮಿನಿಯವರು ಅಳ್ತಾ ಇರ್ತಾರೆ. ಅಕ್ಕ ಯಾಕೆ ದಾಮಿನಿಯವರು ಅಳ್ತಾ ಇದ್ದಾರೆ ಅಂತ ಕೇಳ್ತಾರೆ. ಯಾಕೆ ಇವಳಿಂದ ಏನಾದ್ರು ತಪ್ಪಾಯ್ತಾ ಅಂತ ಕೇಳಿದಾಗ ಮಹೇಶ್ವರಿ ಅವ್ರ ಗಂಡ, ಅಕ್ಕ ನೀವ್ಯಾಕೆ ಇಷ್ಟೊಂದು ಸೀರಿಯಸ್ ಆಗಿದ್ದೀರಾ ಅಂತ ಕೇಳ್ತಾರೆ. ಇವತ್ತು ಒಂದು ಸತ್ಯನ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ, ಎಲ್ಲರೂ ಆ ಸತ್ಯನ ಒಪ್ಕೋಬೇಕಾಗಿದೆ. ದಾಮಿನಿಯವರು ಇಷ್ಟು ದಿನ ಅನಾಥೆ ಅಂತ ನಮ್ಮ ಮನೇಲಿದ್ದರು. ಇವತ್ತು ದಾಮಿನಿಯವರು ನಮ್ಮ ಮನೆಯಿಂದ ಹೊರಡ್ತೀನಿ ಅಂತ ಹೊರಟಿದ್ರು. ಆದರೆ ನಾನು ದಾಮಿನಿಯವ್ರನ್ನ ತಡೆದಿದ್ದೀನಿ. ಇನ್ನು ಮುಂದೆ ದಾಮಿನಿಯವರು ಇಲ್ಲೇ ಇರ್ತಾರೆ ಅಂತ ಕಲ್ಯಾಣಿಯವ್ರು ಹೇಳಿದ ತಕ್ಷಣ ಎಲ್ರಿಗೂ ಶಾಕ್ ಆಗುತ್ತೆ. ಅಮ್ಮ ಏನಮ್ಮ ಹೇಳ್ತಿದ್ಯಾ ಅಂತಂದ್ಬಿಟ್ಟು ಮಹಾದೇವ್ ಅವ್ರು ಕೇಳ್ತಾರೆ. ಮಹಾದೇವ ಅಂತೂ, ಅಮ್ಮ ಇಲ್ಲಿರ್ತಾರೆ ಅಂದರೆ ಅಭ್ಯಂತರ ಇರಲಿಲ್ಲ, ಆದರೆ ನೀನು ಅವರು ಈ ಥರ ನಿರ್ಧಾರ ತೊಗೊಳ್ತಿದ್ಯಲ್ಲ ಯಾಕೆ ಅಂತ ಕೇಳಿದಾಗ ಕಲ್ಯಾಣಿಯವರು ಅವ್ರಿಗೂ ನಮಗೂ ಒಂದು ದೊಡ್ಡ ಸಂಬಂಧ ಇದೆ ಅಂತ ಹೇಳ್ತಾರೆ. ಆಗ ಕಲ್ಯಾಣಿಯವರು, ದಾಮಿನಿಯವರು ಯಾರೂ ಅಲ್ಲ, ನಮ್ಮ ಕುಟುಂಬದಲ್ಲಿ ಒಬ್ಬರು ಅಂತ ಹೇಳ್ತಾರೆ. ಆಗ ಮಹೇಶ್ವರಿಯವರು, ನೆನ್ನೆ ಮೊನ್ನೆ ಬಂದವಳು ನಮ್ಮ ಕುಟುಂಬದಲ್ಲಿ ಒಬ್ರು ಹೇಗಾಗ್ತಾರೆ ಅಂತ ಕೇಳ್ತಾರೆ. ಅದನ್ನೆಲ್ಲ ಕೇಳಬೇಡಿ ಮಹೇಶ್ವರಿ, ಆದರೆ ಇವತ್ತಿಂದ ದಾಮಿನಿಗೆ ಗೌರವ ಸಿಗಬೇಕು ಅಂತ ಕಲ್ಯಾಣಿಯವರು ಹೇಳ್ತಾರೆ. ಇಲ್ಲಿ ದಾಮಿನಿಯವ್ರಿಗೆ ಯಾರು ಕ್ವಶನ್ ಮಾಡೋ ಹಾಗಿಲ್ಲ. ಹೇಗೆ ನನಗೆ ಬೆಲೆ ಕೊಡ್ತಾ ಇದ್ದೀರೋ ಹಾಗೆ ದಾಮಿನಿಯವ್ರಿಗೂ ಕೊಡಬೇಕು ಅಂದ ತಕ್ಷಣ ಎಲ್ರಿಗೂ ಶಾಕ್ ಆಗುತ್ತೆ. ಆಗ ಮಹೇಶ್ವರಿಗೆ ತುಂಬ ಕೋಪ ಬಂದುಬಿಟ್ಟು, ಅಕ್ಕ ನನಗೆ ತಲೆ ತುಂಬ ಸಿಡಿತಾ ಇದೆ, ದಯವಿಟ್ಟು ಹೇಳಿ ಈ ದಾಮಿನಿಗೂ ನಮ್ಮ ಕುಟುಂಬಕ್ಕೂ ಏನು ಸಂಬಂಧ ಅಂತ ಕೇಳ್ತಾಳೆ. ಆಗ ಕಲ್ಯಾಣಿಯವರು ಅದನ್ನೆಲ್ಲ ಈಗ ಹೇಳೋ ಸಮಯ ಅಲ್ಲ ಅಂತ ಹೇಳ್ತಾರೆ. ಆದರೆ ಒಂದಂತೂ ನಿಜ, ನಮಗೂ ಮತ್ತು ನಮ್ಮ ಕುಟುಂಬಕ್ಕೂ ಮತ್ತು ದಾಮಿನಿಗೂ ಸಂಬಂಧ ಇದೆ ಅಂತ ಕಲ್ಯಾಣಿಯವ್ರು ಹೇಳಿದ ತಕ್ಷಣ ಎಲ್ಲರೂ ಕೂಡ ಇನ್ನೂ ಶಾಕ್ ಆಗಿ ಎಲ್ಲರೂ ಕಲ್ಯಾಣಿನೇ ನೋಡ್ತಾ ಇರ್ತಾರೆ. ಎಲ್ರಿಗೂ ಇದು ಅರ್ಥ ಆಗಿದೆ ಅಂತ ಅಂದ್ಕೊಂಡು ಅವರು ಎದ್ದು ಹೋಗ್ತಾ ಇರ್ತಾರೆ. ಕಲ್ಯಾಣಿನೂ ಹೊರಟ್ಬಿಡ್ತಾನೆ. ಅವ್ರ ಹಿಂದೆಯೇ ಮಹೇಶ್ವರಿನೂ ಕೂಡ ಹೊರಟೋಗ್ತಾಳೆ. ಕಾವ್ಯ ದಾಮಿನಿಯವ್ರನ್ನೇ ನೋಡ್ತಾ ಇರ್ತಾಳೆ. ಈ ಕಡೆ ಪ್ರೇಮ ಮನೆ ಮುಂದೆ ಜಗ್ಲಿನ ಕಸ ಗುಡಿಸಿ ನೀರು ಹಾಕ್ತಾ ಇರ್ತಾರೆ. ಅಲ್ಲಿಗೆ ರಾಮ್ ಬಂದುಬಿಟ್ಟು, ಏನು ಮೇಡಮ್ ಅವರು ಬೆಳಗ್ಗೆ ಕಸ ಗುಡಿಸಿ ನೀರು ಹಾಕ್ತಾ ಇದ್ದಾರೆ, ಯಾರಿಗೋಸ್ಕರ ಕಾಯ್ತಾ ಇದ್ದೀರಾ ಅಂತ ಕೇಳ್ತಾನೆ ರಾಮ್. ಆಗ ಪ್ರೇಮ, ನೋಡು ಈ ಜಾಗ ಚೆನ್ನಾಗಿದೆಯಾ ಚಿಕಿತ್ಸೆಗೆ ಅಂತ ಕೇಳಿದಾಗ ರಾಮ್ ಎತ್ಕೊಂಡು, ಏನು ಈ ಜಾಗ ಟ್ರೀಟ್ಮೆಂಟ್ಗ ಅಂತ ಕೇಳ್ತಾರೆ. ಆಗ ಪ್ರೇಮ ಎತ್ಕೊಂಡು, ಬರೋರು ಚಿಕಿತ್ಸೆಗೆ ರೋಗ ವಾಸಿ ಮಾಡ್ಕೊಳ್ಳೋಕ್ಕೆ ಹೊರತು ಜಾಗ ದೊಡ್ಡದೋ ಚಿಕ್ಕದೋ ಅಂತ ನೋಡಲ್ಲ ಅಂತ ಪ್ರೇಮ ಹೇಳ್ತಾಳೆ. ಕಷ್ಟದಲ್ಲಿರೋರಿಗೆ ಕಮ್ಮಿ ಬೆಲೆಯಲ್ಲಿ ಚಿಕಿತ್ಸೆ ಕೊಟ್ಟರೆ ಖುಷಿ ಆಗುತ್ತೆ, ಹಾಗೆ ನಿನಗೆ ಬಡವ್ರಿಗೆ ಕಡಿಮೆ ಬೆಲೆಯಲ್ಲಿ ಚಿಕಿತ್ಸೆ ಕೊಟ್ಟರೆ ನಿನಗೂ ಖುಷಿ ಆಗುತ್ತೆ ಅಲ್ವಾ ಅಂತ ಪ್ರೇಮ ಕೇಳ್ತಾಳೆ. ಅದಕ್ಕೆ ಈ ಜಾಗ ಸಾಕಲ್ವಾ ಅಂತಲೂ ಕೇಳ್ತಾಳೆ. ಆಗ ರಾಮ್ ಖುಷಿಯಿಂದ, ಅಯ್ಯಪ್ಪ ಅಂತ ಕೇಳ್ತಾನೆ. ಒಂದೇ ದಿನಕ್ಕೆ ಇಷ್ಟೊಂದು ಇಂಪ್ರೂವ್ಮೆಂಟಾ ಅಂತ ರಾಮ್ ಕೇಳ್ತಾನೆ. ಒಳ್ಳೆ ಸುದ್ದಿ ಹೇಳಿದೆ ಪ್ರೇಮಕ್ಕ ಅಂತ ವಾಣಿ ಹೇಳ್ತಾಳೆ. ರಾಮಣ್ಣವ್ರ ಕೈಗುಣದ ಬಗ್ಗೆ ಇಡೀ ಊರಿಗೆ ಗೊತ್ತು, ಇಲ್ಲಿರೋ ಸುತ್ತಮುತ್ತ ಹಳ್ಳಿ ಜನಕ್ಕೂ ತುಂಬ ಉಪಯೋಗ ಆಗುತ್ತೆ ಅಂತ ವೀಣಾ ಹೇಳ್ತಾಳೆ. ವಾಣಿ ಹೇಳಿದಾಗ ಪ್ರೇಮ ಅಲ್ಲಿರೋ ಒಂದು ಹಳೆ ಬೋರ್ಡ್ ಬಿದ್ದಿರೋದನ್ನ ತೊಗೊಂಡು, ಇಲ್ಲಿಗೆ ನಿನ್ನ ಹೆಸರು ಬರೆಸ್ಬಿಡೋಣ, ಇಲ್ಲಿ ಹೆಸರು ಬರೆಸಿ ಇಲ್ಲಿ ಹಾಕೋಣ, ಆಗ ಕ್ಲಿನಿಕ್ ಇಲ್ಲೇ ಓಪನ್ ಮಾಡೋಣ ಚಿಕ್ಕದಾಗಿ, ಈಗಲೇ ಶುರು ಆಗಲಿ ಅಂತ ಪ್ರೇಮ ಹಳೆ ಬೋರ್ಡನ್ನು ರೆಡಿ ಮಾಡ್ತಾಳೆ. ಆಗ ರಾಮ್ ಎತ್ಕೊಂಡು, ಪ್ರೇಮ ಬೇರೆಯವ್ರು ಯಾರು ಆಗಿದ್ದರೆ ಅಳ್ತಾ ಕೂತ್ಕೋತಾ ಇದ್ರು, ಆದರೆ ನೀನು ನನಗೆ ಮಾದರಿ ಆಗ್ತಿದ್ಯಾ ಅಂತ ರಾಮ್ ಅಳ್ತಾ ಹೇಳ್ತಾ ಇರ್ತಾನೆ. ಸರಿ ಹಾಗಾದರೆ ಈ ಬಡವ್ರ ಟ್ರೀಟ್ಮೆಂಟ್ಗೆ ನಾನು ರೆಡಿ ಅಂತ ರಾಮ್ ನಗ್ನಗ್ತಾ ಹೇಳ್ತಾನೆ. ಈ ಕಡೆ ಮನೆಯಲ್ಲಿ ಮಹೇಶ್ವರಿ ಕಲ್ಯಾಣಿ ಹತ್ರ ಬಂದುಬಿಟ್ಟು, ಅಕ್ಕ ಹೇಳು ಅವಳಿಗೂ ನಮಗೂ ಏನು ಸಂಬಂಧ ಅಂತ ಕೇಳಿದಾಗ ಕಲ್ಯಾಣಿ, ಟೈಮ್ ಬಂದಾಗ ನಾನು ಹೇಳ್ತೀನಿ ಅಂತ ಹೇಳಿದ್ನಲ್ವಾ ಅಂತ ಹೇಳ್ತಾಳೆ. ಆಗ ಮಹೇಶ್ವರಿ ಇದ್ಕೊಂಡು, ಅಲ್ಲಿವರೆಗೂ ನಾನು ಅವಳನ್ನ ಹೇಗೆ ನಾನು ಎಲ್ಲ ಮರ್ಯಾದೆ ಎಲ್ಲ ಕೊಡೋದು ಅಂತ ಕೇಳ್ತಾಳೆ. ಆಗ ಮಹಾದೇವ್ ಅವರು, ಅಮ್ಮ ನೀನು ಏನೇ ನಿರ್ಧಾರ ತಗೊಂಡ್ರು ಅದೊಂದು ಕಾರಣ ಇರುತ್ತೆ ಅಂತ ನನಗೆ ಗೊತ್ತು, ಆದರೆ ಯಾಕೆ ಸಡನ್ನಾಗಿ ನಿರ್ಧಾರ ತೊಗೊಂಡಿದ್ಯಾ, ಆದರೆ ಅವ್ರಿಗೂ ನಮಗೂ ಏನು ಸಂಬಂಧ ಅಂತ ಮಹಾದೇವ್ ಅವ್ರು ಕೇಳ್ತಾರೆ. ಇದೊಂದಾದರೂ ಹೇಳಮ್ಮ ಅಂತ ಮಹಾದೇವರು ಪುನಃ ಕೇಳ್ತಾರೆ. ಅಕ್ಕ ನೀವು ಅಳಬೇಡಿ ಅಕ್ಕ, ನೀವು ಯಾರಿಗೂ ಏನು ಉತ್ತರ ಕೊಡಬೇಕಾಗಿಲ್ಲ, ನಾನು ಹೋಗ್ತೀನಿ ಅಂತ ದಾಮಿನಿಯವ್ರು ಹೇಳ್ತಾರೆ.
ನಾನು ಬರೋಕ್ಕೆ ಮುಂಚೆ ಮನೆ ಹೇಗಿತ್ತೋ ನಾ ಹಾಗೆ ಇರಲಿ, ನಾನು ಹೊರಟೋಗ್ತೀನಿ ಅಂತವ್ರು ಹೇಳ್ತಾರೆ. ಆಗ ಮಹಾದೇವ ಎತ್ಕೊಂಡು, ಅಯ್ಯೋ ಅಮ್ಮ, ಬೇಜಾರಾಗಬೇಡಿ, ನೀವು ಮನೆ ಬಿಟ್ಟು ಹೋಗೋದು ಅಮ್ಮಂಗೆ ಇಷ್ಟ ಇಲ್ಲ, ನೀವು ಹೋಗಬೇಡಿ ಅಂತಂದಾಗ ಮಹೇಶ್ವರಿ, ಹೋಗೋರ್ನ ಯಾಕೋ ತಡಿತಾ ಇದೆಯಾ ಮಹಾದೇವ, ಬಿಡು, ಹೋಗ್ಲಿ ಬಿಡು ಅಂತ ಮಹೇಶ್ವರಿ ಹೇಳ್ತಾರೆ. ಆಗ ಮಹೇಶ್ವರಿಯವ್ರ ಗಂಡ, ಅದಕ್ಕೆ ಹೇಳ್ತಿದ್ದಾರೆ ತಾನೇ, ಸಮಯ ಬಂದಾಗ ಹೇಳ್ತೀನಿ ಅಂತ, ಯಾಕೆ ಇದು ಒತ್ತಾಯ ಮಾಡ್ತಿದ್ಯಾ, ಬಿಟ್ಬಿಡು ಅಂತ ಹೇಳಿದಾಗ ಮಹೇಶ್ವರಿಯವರು, ಇಲ್ಲ, ನಂಗೆ ಗೊತ್ತಾಗಲೇಬೇಕು ಈ ವಿಷಯ, ಏನು ಅಂತ ಹೇಳಿ ಅಂತ ಫೋರ್ಸ್ ಮಾಡ್ತಾಳೆ. ಆಗ ಕಲ್ಯಾಣಿ, ದಯವಿಟ್ಟು ನಾನು ಏನೂ ಕೇಳಬೇಡ, ಇಲ್ಲಿಂದ ಹೋಗು ಅಂತಾರೆ. ಇಲ್ಲ ಅಕ್ಕ, ನನಗೆ ಈಗಲೇ ಉತ್ತರ ಬೇಕು ಅಂತ ಮಹೇಶ್ವರಿಯವರು ಹಠ ಮಾಡ್ತಾರೆ. ನಮಗೂ ಅವ್ರು ಏನು ಸಂಬಂಧ, ನಾವು ಯಾಕೆ ಅವ್ರಿಗೆ ಮರ್ಯಾದೆ ಕೊಡಬೇಕು, ಆ ಬೀದಿ ಬಿಕಾರಿಗೆ ಯಾಕೆ ನಾವು ಗೌರವ ಕೊಡಬೇಕು ಅಂತ ಕೇಳಿದಾಗ ಕಲ್ಯಾಣಿಯವರು, ಸಾಕು ನಿಲ್ಲಿಸು ಮಹೇಶ್ವರಿ ಅಂತ ಜೋರಾಗಿ ಕೂಗ್ಬಿಟ್ಟು, ಅವರು ಬೀದಿ ಬಿಕಾರಿಯಲ್ಲ, ನಿನ್ನ ಹಾಗೆ ಅವರು ಈ ಮನೆ ಸೊಸೆ ಅಂತ ಹೇಳ್ತಾರೆ. ಅಂದಾಗ ಅವರು ನನ್ನ ಗಂಡನ ಹೆಂಡತಿ ಅಂತ ಕಲ್ಯಾಣಿಯವರು ಹೇಳ್ತಾರೆ. ಪ್ರತಿಯೊಬ್ಬರಿಗೂ ಶಾಕ್ ಆಗುತ್ತೆ. ಆಗ ಕಲ್ಯಾಣಿಯವರು ತುಂಬ ಅಳ್ತಾ ಇರ್ತಾರೆ, ದಾಮಿನಿಯವರು ಅಳ್ತಾ ಇರ್ತಾರೆ. ಆಗ ಎಲ್ರಿಗೂ ಪ್ರತಿಯೊಬ್ಬರಿಗೂ ಶಾಕ್ ಆಗಿ, ಮಹಾದೇವ, ಅಮ್ಮ ಏನು ಹೇಳ್ತಾ ಇದ್ದೀರಾ, ಹೌದು ಮಹಾದೇವ, ಇದು ಸತ್ಯ ಅಂತ ಹೇಳ್ತಾರೆ. ನಿಮ್ಮಪ್ಪ ದಾಮಿನಿಯವ್ರಿಗೆ ಮೋಸ ಮಾಡಿದ್ದಾರೆ ಅಂತ ಹೇಳ್ತಾರೆ. ನಿಮ್ಮಪ್ಪ ನಂಗೆ ಮದುವೆ ಆಗಿಲ್ಲ, ಮಕ್ಕಳಿಲ್ಲ ಅಂತ ಹೇಳಿ ದಾಮಿನಿಯವ್ರನ್ನ ಮದುವೆ ಆಗಿದ್ದಾರೆ. ಆಮೇಲೆ ಅವ್ರ ಆಸೆನ ತೀರಿಸ್ಕೊಂಡು ದಾಮಿನಿನ ನಡು ನೀರಲ್ಲಿ ಕೈ ಬಿಟ್ಬಿಟ್ರು. ನಿಮ್ಮಪ್ಪ ಮೋಸ ಮಾಡಿದ್ದಾರೆ, ಪಾಪ ದಾಮಿನಿಯವ್ರ ಅಪ್ಪ ಇದನ್ನೆಲ್ಲ ನೋಡಿ ಆಘಾತ ಆಗಿ ತೀರೋದ್ರು. ಪಾಪ ಈ ಪಾಪದ ಹೊರೆ ನಮ್ಮ ಮೇಲೆ ಬೀಳಬಾರ್ದಲ್ವಾ, ಅದಕ್ಕೆ ದಾಮಿನಿಯವ್ರನ್ನ ಹೋಗೋಕ್ಕೆ ಬಿಡಲಿಲ್ಲ ಅಂತ ಕಲ್ಯಾಣಿಯವರು ಹೇಳ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಥ್ಯಾಂಕ್ ಯು.